ವೈಟ್ ಬೋರ್ಡ್ ಅಧಿಕೃತ ಒಪ್ಕೋಣ. ಒಂದು ಭಗವಂತ ಆ ಒಂದು ಯೋಗ್ಯತೆ ಕೊಟ್ಟಿಲ್ಲ. ಬಡವ್ರ ಮಕ್ಕಳು ನಾವೆಲ್ಲ ಬದುಕಕ್ಕೆ ಬಿಡ್ರಪ್ಪ. ವಿ ಡೋಂಟ್ ವಾಂಟ್ ಯೆಲ್ಲೋ ಬೋರ್ಡ್. ಇವತ್ತು ದುಡಿದು ಬರ್ತಾ ಇರೋರಿಗೆ ಕಲ್ಲು ಹಾಕಬೇಡಿ. ದುಡಿದು ಬರ್ತಾ ಇರೋರಿಗೆ ಜೀವನಕ್ಕೆ ನೀವು ಸೂಸೈಡ್ ಮಾಡ್ಕೊಳಕ್ಕೆ ಇವತ್ತೇನಾದ್ರೂ ಈ 3 ಲಕ್ಷ ಜನರಲ್ಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡು ಅಥವಾ ಜೀವನಕ್ಕೆ ಆಯ್ತು ಅಂದ್ರೆ ಸರ್ಕಾರ ಜವಾಬ್ದಾರಿ ಹೊರಕ್ಕೆ ರೆಡಿ ಇದೆಯಾ? ಅಂದ್ರೆ ಆಟೋದಲ್ಲಿ ಲವ್ ನಡೆದಿಲ್ವಾ? ಕ್ಯಾಬಲ್ ಎಲ್ಲೂ ಅತ್ಯಾಚಾರ ಆಗಿಲ್ವಾ? ರೇಪ್ಗಳಾಗಿಲ್ವಾ? ಅದೇನೋ ಒಂದು ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ಕೊಂಡಿದೀವಿ ಅಂತಂದ್ರೆ ಅದನ್ನ ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸೂಸೈಡ್ ಭಾಗ್ಯನ 5 ಭಾಗ್ಯ ಕೊಟ್ಟವ್ರಂತೆ ಸಿದ್ದರಾಮಯ್ಯ ಸರ್ಕಾರ. ಮೋಸ್ಟ್ಲಿ ಸೂಸೈಡ್ ಭಾಗ್ಯ ಏನಾದ್ರು ಕೊಟ್ಟಿದಾರ? ಅದನ್ನ ಮೋಸ್ಟ್ಲಿ ಆ ಸೂಸೈಡ್ ಭಾಗ್ಯಕ್ಕೋಸ್ಕರ ಏನಾದ್ರು ಈ 3 ಲಕ್ಷ ಜನರು ಹೊಟ್ಟೆ ಮೇಲೆ ಹೊಡೆದಿದ್ದಾರ? ಈ ಆಟೋ ಮಾಫಿಯಾನ ನಾವು ಬ್ರೇಕ್ ಮಾಡ್ತೀವಿ. ಹುಡುಗರಿಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲ್ಲ. ಅಂದ್ರೆ ಈಗ ವೈಟ್ ಬೋರ್ಡ್ ಅಲ್ಲಿ ಮಾಡೋದು ಲೀಗಲ್ ಇಲ್ಲೀಗಲ್ ಏನು ಅಂತ ಗೊತ್ತಿಲ್ಲ. ಸರ್ ನಿಮ್ ಪ್ರಕಾರ ಇದ್ರ ಅಭಿಪ್ರಾಯ ಏನು ಸರ್? ನೋಡಿ, ಈಗ ಸರ್ ಸರ್ಕಾರ ಪ್ರತಿಯೊಂದಕ್ಕೂ ಕಾನೂನು ಅಂತ ಹೋಯ್ತು ಅಂತಂದ್ರೆ ಓಕೆ, ವೈಟ್ ಬೋರ್ಡ್ ಅಧಿಕೃತ ಒಪ್ಕೋಣ. ವೈಟ್ ಬೋರ್ಡ್ ಅಲ್ಲಿ ಓಡಾಡಬಾರ್ದು. ಓಕೆ, ಸರ್ಕಾರ ಅದೇ ರೀತಿ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ಬೋದಾ? ಈಗ ನೋಡಿ, ಒಂದು ಗಾಡಿ ತಗೊಂಡ್ರೆ ನಾವು ಒಂದು ಇನೋವಾ ತಗೊಂಡ್ರೆ 20% ರೋಡ್ ಟ್ಯಾಕ್ಸ್ ಕಟ್ತೀವಿ. ಏನಕ್ಕೆ ಅಂತಂದ್ರೆ ಆ ಗಾಡಿ ಇರೋವರೆಗೂ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ. 25 ಲಕ್ಷ ರೂಪಾಯಿ ಅಥವಾ 30 ಲಕ್ಷ ರೂಪಾಯಿ ನಾವು ಇನೋವಾ ತಗೊಂಡ್ರೆ ಹೆಚ್ಚು ಕಡಿಮೆ 6.5 ಲಕ್ಷ ರಸ್ತೆ ತೆರಿಗೆ ಕಟ್ತೀವಿ, ಓನ್ಲಿ ರೋಡ್ ಟ್ಯಾಕ್ಸ್. ಸೊ ಹಂಗಾರೆ ನಾವು ಜೀವನ ಇರೋ ಗಂಟ ನಾನು ಇಡೀ ಇಂಡಿಯಾದಲ್ಲಿ ಓಡಾಡಕ್ಕೆ ಆ ಇನೋವಾಗೆ ನಾನು ದುಡ್ಡು ಕಟ್ಟಿದ್ದೀನಿ ಅಂತ ಆಯ್ತು. ಸೊ ಕಟ್ಟಿದ್ಮೇಲೆ ನಾನು ಎಲ್ಲರೂ ತೆರಿಗೆ ಕಟ್ಟಬೇಕಾ? ಕಟ್ಟಂಗಿಲ್ಲ ತಾನೆ. ಮತ್ತೆ ಟೋಲ್ ಗೇಟ್ ಹಾಕಿದ್ದೀರಾ? ಅಂದ್ರೆ ಗಾಡಿ ತಗೊಂಬೇಕಾದ್ರೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಆಮೇಲೆ ದಿನ ನೀವು ವಸೂಲಿನೂ ಹಾಕ್ಬೇಕು. ಸರ್ಕಾರನೇ ಮಾಫಿಯಾ ನಡೆಸ್ತಾ ಇದೆ. ರೋಡ್ ಟ್ಯಾಕ್ಸ್ ಮಾಫಿಯಾನ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ, ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ರಾಜ್ಯ ಸರ್ಕಾರನು ಟೋಲ್ ಗೇಟ್ ಹಾಕಿ ವಸೂಲಿ ಮಾಡ್ತಾ ಇದೆ. ಅನಧಿಕೃತ, ಎರಡೂ ಅನಧಿಕೃತ ಅಲ್ರಿ. ಒಂದ್ಸತಿ ಒಂದು ಸೇವೆಗೆ ನಾವು ಟ್ಯಾಕ್ಸ್ ಕಟ್ಟಿದ್ಮೇಲೆ, ಗಾಡಿ ತಗೊಂಬೇಕಾದ್ರೆ ನಾನು ಟ್ಯಾಕ್ಸ್ ಕಟ್ಟಿದ್ಮೇಲೆ ನಾನೇ ಕರೆಕ್ಟ್ ಟ್ಯಾಕ್ಸ್ ಕಟ್ಟಬೇಕು ಟೋಲ್ ಗೇಟು? ಸರ್ಕಾರನೇ ಮಾಫಿಯಾ ನಡೆಸ್ತಾ ಇದೆ. ಮಾಫಿಯಾ ನಡೆಸ್ತಾರ ಸರ್ಕಾರ. ವೈಟ್ ಬೋರ್ಡ್ ಅನಧಿಕೃತ ಅನ್ನಕ್ಕೆ ನೈತಿಕತೆ ಎಲ್ರಿ ಇದೆ? ಆಮೇಲೆ ದೇಶದಲ್ಲಿ ಎಲ್ಲಾ ನಾವು ಕಮರ್ಷಿಯಲ್ ಮಾಡಂಗಿದ್ರೆ ವೆಲ್ಫೇರ್ ಅನ್ನೋದಕ್ಕೆ ವೆಲ್ಫೇರ್ ಸ್ಟೇಟ್ ಅಂತ ಭಾರತವನ್ನ ಅಂತಾರೆ. ಇಂಡಿಯಾ ಇಸ್ ಎ ವೆಲ್ಫೇರ್ ಸ್ಟೇಟ್. ಒಬ್ಬ ಬಡವನಿಗೆ 5 kg ಅಕ್ಕಿ ಫ್ರೀಯಾಗಿ ಕೊಡ್ತೀವಿ. ವೈ? ಯಾಕಂದ್ರೆ ಸಂವಿಧಾನದ ಕೆಳಗಡೆ ಒಬ್ಬ ವ್ಯಕ್ತಿಗೆ, ಬಡ ವ್ಯಕ್ತಿಗೆ ಊಟವನ್ನ, ನೀರನ್ನ, ಗಾಳಿಯನ್ನ ಮತ್ತೆ ಐ ಥಿಂಕ್ ಮಿನಿಮಮ್ ಫೆಸಿಲಿಟಿಗಳನ್ನ ಕೊಡ್ಬೇಕಂತ ಸಂವಿಧಾನ ಹೇಳುತ್ತೆ. ಒಬ್ಬ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ಗೋಣಿ ಚೀಲ ಹಾಕೊಂಡು ಹಣ್ಣು ಮಾರ್ತಾನೆ. ದುಡ್ಡು ಇರೋನ ಅಂಗಡಿನಲ್ಲಿ ಅಡ್ವಾನ್ಸ್ ಕೊಟ್ಟು ಮಾಡಿದ್ರೆ ಫುಟ್ಪಾತ್ ಅಲ್ಲಿ ಅವನೇನ್ ಕಡಿಮೆ ಮಾಡ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಪ್ರತಿಯೊಂದರಲ್ಲೂ ಕಮರ್ಷಿಯಲೈಸೇಷನ್ ಅಥವಾ ತೆರಿಗೆ ಅನ್ನೋದು, ಈ ತೆರಿಗೆ ಐ ಥಿಂಕ್ ಮಾಫಿಯಾನ ಸರ್ಕಾರ ಬಳಸ್ತಾ ಇದೆ. ಈಗ ನಾವು ವೈಟ್ ಬೋರ್ಡ್ ಗಾಡಿ ತಗೊಂಡ್ರು ಕೂಡ ವಿ ಪೇ 15 to 20% ಟ್ಯಾಕ್ಸ್. 2 ವೀಲರ್ಗೂ ಕೂಡ ನಾವು 12 to 15% ಟ್ಯಾಕ್ಸ್ ಕಟ್ಟಿರ್ತೀವಿ. ಸೊ ರಸ್ತೆ ತೆರಿಗೆ ಕಟ್ಟಿದ್ಮೇಲೆ ಮತ್ತೆ ನಾವು ಅದನ್ನ ಎಲ್ಲೋ ಬೋರ್ಡ್ ಹಾಕಬೇಕು ಅಂತಂದ್ರೆ ಏನ್ ಕಾರಣ? ಯಾಕೆ ಸರ್ಕಾರ ಪ್ರತಿಯೊಂದಕ್ಕೂ ಕಾನೂನು ಅಂತ ಮಾಡುತ್ತೆ? ಸ್ವತಃ ತಾನೇ ಕಾನೂನು ಫಾಲೋ ಮಾಡಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಮತ್ತೆ ಟೋಲ್ ಗೇಟ್ ಆಗಂಗಿಲ್ಲ. ಒಂದ್ ಕೆಲಸ ಮಾಡಕ್ಕೆ, ಈಗ ವೈಟ್ ಬೋರ್ಡ್ ಮಾಡ್ಬೇಕು ಅಂತಂದ್ರೆ ಟೋಲ್ ಗೇಟ್ಗಳನ್ನ ತೆರವುಗೊಳಿಸಬಹುದಲ್ವಾ? ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಗೇಟ್ಗಳು 58 ಇದೆ, ರಾಜ್ಯ ಹೆದ್ದಾರಿಗಳಲ್ಲಿ 48 ಇದೆ. ಸೊ ಒಟ್ಟು 2 ಸೇರಿ 120 ಟೋಲ್ ಗೇಟ್ಗಳಲ್ಲಿ ವಸೂಲಿ ಆಗ್ತೀರಾ ನಾವು ಟ್ಯಾಕ್ಸ್ ಕಟ್ಟಿದ್ಮೇಲೆ. ತೆರವು ಮಾಡಿ. ಹಂಗಾರೆ ಸರ್ಕಾರನೇ ತಪ್ಪು ಮಾಡ್ತಾ ಇರ್ಬೇಕಾರೆ ಈ ವೈಟ್ ಬೋರ್ಡ್ ಅಲ್ಲಿ ಬಡವರು, ಪಾರ್ಟ್ ಟೈಮ್ ಜಾಬರ್ಸ್ ನೀವು ಬೆಲೆ ಏರಿಕೆ ಮಾಡಿದೀರಾ. ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದೆ, ಕರೆಂಟ್ ಬೆಲೆ ಜಾಸ್ತಿ ಮಾಡಿದೆ, ಮೆಟ್ರೋ ಬೆಲೆ ಜಾಸ್ತಿ ಮಾಡಿದೆ, ಮಕ್ಕಳ ಅಡ್ಮಿಷನ್ ಜಾಸ್ತಿ ಮಾಡಿದೆ, ಎಲ್ಲ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರತಿಯೊಂದ್ರ ಮೇಲೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದೆ, ಕರೆಂಟ್ ಬೆಲೆ ಜಾಸ್ತಿ ಮಾಡಿದೆ, ಎಲ್ಲ ಟ್ರಾನ್ಸ್ಪೋರ್ಟು, ಟ್ರೈನು ಇಂಥದ್ದು ಬಿಡಿದಿರೋ ಬೆಲೆ ಜಾಸ್ತಿ ಮಾಡಿದೆ. ಈಗ ತಿಂಗಳಿಗೆ 1 ಲಕ್ಷ ಬಂದ್ರೆ ಸಾಲ್ತಾ ಇಲ್ಲ. ಮಕ್ಕಳಿಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಯಾರೋ ಹುಡುಗರು 2 ಗಂಟೆವರೆಗೂ ಕಾಲೇಜ್ಗೆ ಹೋಗಿ 2 ಗಂಟೆ ಮೇಲೆ 10 ಗಂಟೆವರೆಗೂ ಅವ್ನು ಪಾರ್ಟ್ ಟೈಮು ಓದ್ಕೊಂಡು ಬೈಕ್ ಟ್ಯಾಕ್ಸಿ ಓಡಿಸಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದು ತಪ್ಪಾ? ಹಂಗಾರೆ ನಿಮ್ ಪ್ರಕಾರ ಗಾಂಜಾ, ಅಫೀಮು ಮಾರ್ಬೇಕಾ ಹುಡುಗರು? ಅಥವಾ ಚೈನ್ ಸ್ನಾಚಿಂಗ್ ಮಾಡ್ಬೇಕಾ? ಅಥವಾ ಕ್ರೈಮ್ ಮಾಡ್ಬೇಕಾ? ಎಲ್ಲರೂನು ಸಿದ್ದರಾಮಯ್ಯನ ಮಕ್ಕಳ ತರ ಅದೃಷ್ಟವಂತರ MLC ಆಗಕ್ಕೆ? ಯಡಿಯೂರಪ್ಪನ ತರ ರಾಜ್ಯಾಧ್ಯಕ್ಷರಾಗಕ್ಕದ? ಕುಮಾರಸ್ವಾಮಿ ಮಗನ್ ತರ, ನಿಖಿಲ್ ಕುಮಾರಸ್ವಾಮಿ ತರ ರಾಜ್ಯಾಧ್ಯಕ್ಷರಾಗಿ ನಮ್ಮಪ್ಪ CM ಅಂತ ಹೇಳಕ್ಕಾಗತ್ತಾ? ಎಲ್ಲರಿಗೂ ಆ ಒಂದು ಭಗವಂತ ಆ ಒಂದು ಯೋಗ್ಯತೆ ಕೊಟ್ಟಿಲ್ಲ. ಬಡವ್ರ ಮಕ್ಕಳು ನಾವೆಲ್ಲ ಬದುಕಕ್ಕೆ ಬಿಡ್ರಪ್ಪ. ಅದ್ರಲ್ಲೂ ಕೂಡ ನೀವು ಕಾನೂನು ತಗೊಂಬತ್ತೀರಿ ಅಂದ್ರೆ ನೀವೆಷ್ಟು ಮಟ್ಟಿಗೆ ಕಾನೂನನ್ನ ಫಾಲೋ ಮಾಡ್ತಾ ಇದ್ದೀರಾ? ವಿ ಡೋಂಟ್ ವಾಂಟ್ ಯೆಲ್ಲೋ ಬೋರ್ಡ್. ಇವತ್ತು ದುಡಿದು ಬರ್ತಾ ಇರೋರಿಗೆ ಕಲ್ಲು ಹಾಕಬೇಡಿ. ದುಡಿದು ಬರ್ತಾ ಇರೋರಿಗೆ ಜೀವನಕ್ಕೆ ನೀವು ಸೂಸೈಡ್ ಮಾಡ್ಕೊಳಕ್ಕೆ ಇವತ್ತೇನಾದ್ರೂ ಈ 3 ಲಕ್ಷ ಜನರಲ್ಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡು ಅಥವಾ ಜೀವನಕ್ಕೆ ಆಯ್ತು ಅಂದ್ರೆ ಸರ್ಕಾರ ಜವಾಬ್ದಾರಿ ಹೊರಕ್ಕೆ ರೆಡಿ ಇದೆಯಾ?
ಎಷ್ಟೋ ಜನ ಸಾಲ ಮಾಡ್ಕೊಂಡಿರ್ತಾರೆ, ಎಷ್ಟೋ ಜನ ಏನೋ ಲೋನ್ಗಳು ತಗೊಂಡಿರ್ತಾರೆ, ಎಷ್ಟೋ ಜನ ಫೀಸ್ಗಳು ಕಟ್ಟಿಲ್ಲ, ಎಷ್ಟೋ ಜನ ಮಕ್ಕಳು ನನಗೆ ಫೋನ್ ಮಾಡ್ತಾರೆ, ಸರ್ ಈ ತಿಂಗಳು ನಾನು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಈ ತಿಂಗಳು ನಾನು ಸೆಮಿಸ್ಟರ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಈ ತಿಂಗಳು ನನ್ಗೆ ಬೈಕ್ EMI ಕಟ್ಟಕ್ ಆಗ್ತಾ ಇಲ್ಲ. ಮಕ್ಕಳು EMI ಕಟ್ಕೊಂಡು ಹೆಣ್ಣು ಮಕ್ಕಳು ಕಟ್ತಾ ಇದಾರೆ, ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದಾರೆ ಹೆಣ್ಣು ಮಕ್ಕಳು. ಇವ್ರು ಹೇಳ್ತಾರೆ ತಬ್ಬುನ ಹೋಗ್ತಾರೆ ಅಂತ. ಅಲ್ರಿ, ಗೋವಾಗ ಹೋಗ್ಬಿಟ್ರೆ ಜನ ಬೇರೆ ರೀತಿನೇ ಬಟ್ಟೆಗಳು ಹಾಕೊಂಡಿರ್ತಾರೆ. ಹಂಗಾರೆ ಈಗ ನಾವು ಎಲ್ಲರೂ ಕೂಡ ವಿಕೃತನೇನಾ? ಹಂಗಾರೆ ಆಟೋದಲ್ಲಿ ಎಲ್ಲಿ ಲವ್ ನಡೆದಿಲ್ವಾ? ಕ್ಯಾಬಲ್ಲಿ ಎಲ್ಲೂ ಅತ್ಯಾಚಾರ ಆಗಿಲ್ವಾ? ರೇಪ್ಗಳಾಗಿಲ್ವಾ? ಏನ್ರಿ ನಾವು ನೋಡೋ ರೀತಿನಲ್ಲಿದೆ. ದೊಡ್ಡ ದೊಡ್ಡವರು ಸ್ಟಾರ್ ಹೋಟ್ಲ್ಗಳಲ್ಲಿ ಫಿಲಂ ಇಂಡಸ್ಟ್ರಿಯವರು ದೊಡ್ಡವರು ಏನೇನೋ ಮಾಡ್ಕೊಳ್ತಾರೆ, ನಾವೆಲ್ಲ ಕೇಳಕ್ ಹೋಗ್ತೀರಾ? ಹಂಗಾರೆ ಬೈಕಲ್ಲೇ ನಡಿಬೇಕಲ್ಲ ವ್ಯವಹಾರ? ಸ್ಟಾರ್ ಹೋಟ್ಲಲ್ಲಿ ನಡಿಯಲ್ವಾ? ರಿಸಾರ್ಟ್ಸ್ ಅಲ್ಲಿ ನಡಿಯಲ್ವಾ? ಆಟೋದಲ್ಲಿ ನಡಿಯಲ್ವಾ? ಎಲ್ಲ ನಡೀತದೆ. ನಾವು ನೋಡೋ ದೃಷ್ಟಿ ಅಷ್ಟೇ. ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು, ಅದು ಅವ್ರವ್ರ ಪ್ರೈವೇಟು. ಹಾಗಾಗಿ ಐ ಥಿಂಕ್ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಆಟೋ ಮಾಫಿಯಾಗೆ ಸರ್ಕಾರ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಸ್ಟೇ ಇದೆ ಅಂತ. ಸರ್ಕಾರದ ಮೀಟರ್ ಮೇಲೆ ಸ್ಟೇ ಇದೆ ಅಂತೆ, ಓಲಾ ಒಬ್ಬರು ತಗೊಂಡಿದಾರಂತೆ. ಈಗ ನಮ್ ಸ್ಟೇ ಇದ್ರೆ ಕಪಿಲ್ ಸಿಬಲ್ ಕರ್ಕೊಂಡ್ಬಂದು ವೆಕೆಟ್ ಮಾಡಿಸ್ಲಿ. ಈಗ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಪಿಯರ್ ಆಗ್ತಾರೆ. ಏನಕ್ಕೆ? ಅವ್ರನ್ನ ನಿರಪರಾಧಿ ಅಂತ ಘೋಷಣೆ ಮಾಡ್ಕೊಳಕ್ಕೆ. ಇಂತಹ ಕೇಸ್ಗಳಲ್ಲೂ ಕೂಡ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಂತ ಒಳ್ಳೆ ಅಡ್ವೊಕೇಟ್ ನ ಕರ್ಕೊಂಡ್ಬಂದು ಹೈಕೋರ್ಟ್ ಅಲ್ಲಿ ಆ ಸ್ಟೇನ ವೆಕೆಟ್ ಮಾಡಿಸ್ಲಿ. ಆಮೇಲೆ ಪಾಲಿಸಿ ಬೇಕು ನಮ್ಗೆ. ಈ ಒಂದು ಬೈಕ್ ಟ್ಯಾಕ್ಸಿನ ಮತ್ತೆ ಬಿಡ್ಲೇಬೇಕು ಅವರು. ಎಷ್ಟು ಇಲ್ಲ ಅಂತಂದ್ರೆ ಒಂದ್ ಕೆಲಸ ಮಾಡಿ, ಆಟೋದ ನಾವು ಬೈಕ್ ಟ್ಯಾಕ್ಸಿ ರೇಟ್ಗೆ ನಾವು ಆಟೋ ಕೊಡ್ಲಿ, ನಾವು ಆ ರೇಟ್ ಕೊಡ್ತೀವಿ, ನಮ್ಮನ್ನ ಆಟೋದಲ್ಲಿ ಕರ್ಕೊಂಡ್ವಿ, ಸರ್ಕಾರ ಮಿಕ್ಕಿದನ್ನ ಸಬ್ಸಿಡಿ ಕೊಡ್ಲಿ. ಅದಕ್ಕೆ ಆ ರೀತಿ ಆದ್ರೂ ಮಾಡ್ಲಿ. ಈ ಬೈಕ್ ಟ್ಯಾಕ್ಸಿ ನಾವು ರೇಟ್ ಕೊಡಕ್ಕೆ ನಾವು ರೆಡಿ. ಯಾಕಂದ್ರೆ ನಮ್ಮ ಮನೆಯವ್ರಲ್ಲೇ ನಮ್ಮ ಮಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೈಕ್ ಟ್ಯಾಕ್ಸಿನ ಬಳಸ್ತಾ ಇದ್ದ. ಇವತ್ತು ದಿನಕ್ಕೆ 120 ರೂಪಾಯಿ ಆಗೋದು, ಈಗ 600 ರೂಪಾಯಿ ಆಗುತ್ತೆ. ನಾನೆಲ್ಲಿ ತಗೊಂಬರ್ಲಿ? ನಾವೆಲ್ಲ ಕಳ್ತನ ಮಾಡಕ್ಕಾಗತ್ತಾ? ಪ್ರತಿಯೊಂದು ಪೇರೆಂಟ್ಸ್ ಇದೇ ಸಮಸ್ಯೆ ಇದೆ. ಸ್ಕೇಟಿಂಗ್ ಹೋಗ್ತಾರೆ ಮಕ್ಕಳು, ಮ್ಯೂಸಿಕ್ ಸ್ಕೂಲ್ಗೆ ಹೋಗ್ತಾರೆ, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾರೆ, ದಿನಕ್ಕೆ 3 ಕಡೆ 4 ಕಡೆ ಮಕ್ಕಳು ಹೋಗ್ತಾರೆ. ಪ್ರತಿಯೊಂದು ಕಡೆ ತಂದೆ ತಾಯಿಗೆ ಬ್ರೇಕ್ ಆಗುತ್ತಾ? ಬೆಳೆದಿರೋ ಮಕ್ಕಳು ಬೈಕ್ ಟ್ಯಾಕ್ಸಿನಲ್ಲಿ ಹೋಗ್ತಾರೆ. ಈಗ ಬೈಕ್ ಟ್ಯಾಕ್ಸಿಲಿ ಹೋಗೋರೆಲ್ಲ ಲವ್ ಮಾಡ್ತಾರೆ ಅಂತಂದ್ರೆ, ಹಂಗಾರೆ ಆಟೋದಲ್ಲಿ 20 ಲಕ್ಷ ಆಟೋಗಳಿದೆ, ಅಲ್ಲೆಲ್ಲಿ ಲವ್ ಆಗಿಲ್ವಾ? ಅಲ್ಲೆಲ್ಲಿ ಅತ್ಯಾಚಾರ ಆಗಿಲ್ವಾ? ಅಲ್ಲೆಲ್ಲಿ ಲೂಟಿ ಆಗಿಲ್ವಾ? ಅಲ್ಲೆಲ್ಲಿ ದುರ್ಬಳಕೆ ಆಗಿಲ್ವಾ? ನೀವೆಲ್ಲ ಸತ್ಯಹರಿಶ್ಚಂದ್ರ ಮಕ್ಕಳ ಸರ್ಟಿಫಿಕೇಟ್ ಇದೆಯಾ? ಗೊತ್ತಿಲ್ಲ. ಈಗ ಏನಪ್ಪಾ ಅಂದ್ರೆ ಈಗ ಸುಮಾರು ಜನ ಈಗ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಸರ್. ಸೊ ಇದನ್ನೇ ನಂಬ್ಕೊಂಡು ಈಗ ಲಕ್ಷಾಂತರ ಜನ ಇದ್ರು. ಸೊ ಈಗ ಗೌರ್ಮೆಂಟ್ ಅವರು ಒಂದ್ ಕಡೆ ಅವ್ರಿಗೆ ಯಾವ್ದೇ ರೀತಿ ಕೆಲಸಗಳು ಮಾಡ್ಕೊಡಲ್ಲ. ಸೊ ನಾವು ನೋಡ್ದಂಗೆ ಸುಮಾರು ಜನ ನಮ್ಮ ಹತ್ರನೇ ವಿಡಿಯೋಸ್ ಇದಾವೆ. ಸೊ ಚೆನ್ನಾಗಿ ಓದ್ಕೊಂಡಿರೋರೆ ಸರಿಯಾಗಿ ಕೆಲಸ ಸಿಕ್ಕಿದ್ರೆ ಈ ಕೆಲಸಗಳನ್ನ ಮಾಡ್ಕೊಂಡು ಅವರ ಅಂದ್ರೆ ಎಜುಕೇಶನ್ಗೆ ಸಾಲ ಗಿಲ ಮಾಡ್ಕೊಂಡು ಸೊ ಅವ್ರ ಮನೇನ ನಡೆಸ್ಕೊಂಡು ಹೆಂಗೋ ಹೋಗ್ತಾ ಇದ್ರು. ಬಟ್ ಈಗ ಅವರೆಲ್ಲರೂ ಬೀದಿಗೆ ಬಂದ್ಬಿಡಿದೆ. ಸೊ ಅವ್ರಿಗೆ ಅಟ್ಲೀಸ್ಟ್ ಇವರು ಇದು ಬೇಡ ಅಂತಂದಾಗ ಅವ್ರಿಗೆ ಏನಾದ್ರು ಒಂದು ದಾರಿ ಮಾಡ್ಕೊಡ್ಬೇಕಲ್ವಾ? ಸರ್, ಸರ್ಕಾರ ಎಂಪ್ಲಾಯ್ಮೆಂಟ್ ಕೊಡಲ್ಲ. ಆ ರೀತಿ ಎಂಪ್ಲಾಯ್ಮೆಂಟ್ ಕೊಡೋಂಥ ಸರ್ಕಾರ ಅಲ್ಲ. ಹೋಗ್ಲಿ, ನಾವೇ ಏನೋ ಒಂದು ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ಕೊಂಡಿದೀವಿ ಅಂತಂದ್ರೆ ಅದನ್ನ ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ. ಹಂಗಾರೆ ಏನಂಗಾರೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಾ ಬಡವ್ರ ಮಕ್ಕಳು? ಎಲ್ಲೋ ಒಂದ್ ಕಡೆ ಸೂಸೈಡ್ ಭಾಗ್ಯನ 5 ಭಾಗ್ಯ ಕೊಟ್ಟವ್ರಂತೆ ಸಿದ್ದರಾಮಯ್ಯ ಸರ್ಕಾರ. ಮೋಸ್ಟ್ಲಿ ಸೂಸೈಡ್ ಭಾಗ್ಯ ಏನಾದ್ರು ಕೊಟ್ಟಿದಾರ? ಅದನ್ನ ಮೋಸ್ಟ್ಲಿ ಆ ಸೂಸೈಡ್ ಭಾಗ್ಯಕ್ಕೋಸ್ಕರ ಏನಾದ್ರು ಈ 3 ಲಕ್ಷ ಜನರು ಹೊಟ್ಟೆ ಮೇಲೆ ಹೊಡೆದಿದಾರ? ಈ ಆಟೋ ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇದಾರ? ಈ ಆಟೋ ಮಾಫಿಯಾನ ನಾವು ಬ್ರೇಕ್ ಮಾಡ್ತೀವಿ. ಐ ವಿಲ್ ಬ್ರೇಕ್ ಇಟ್. ಐ ವಿಲ್ ಪುಟ್ ಆನ್ ರೆಕಾರ್ಡ್. ಅದರ್ವೈಸ್ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತು ಮತ್ತೆ RTO ಕಮಿಷನರ್ ಇಬ್ರು ಜೈಲ್ಗೆ ಹೋಗ್ತಾರೆ. ಈ ಅನಧಿಕೃತ ಆಟೋಗಳನ್ನ ತಡೆದಿಲ್ಲ ಅಂತಂದ್ರೆ ವಿ ವಾಂಟ್ ದಟ್ ಟು ಹ್ಯಾಪನ್. ಆಮೇಲೆ ಇವರು ಇದು ಹೈಕೋರ್ಟ್ಗೆ ಸುಳ್ಳು ಅಫಿಡೇವಿಟ್ ಹಾಕಿದ್ದಾರೆ, ಪ್ಯಾನಲ್ ರಿಪೋರ್ಟ್ ಅಂತ. ಯಾವ ಪ್ಯಾನಲ್ನ ಸೃಷ್ಟಿ ಮಾಡಿದರೆ ಹೊರತು ಸುಳ್ಳು ಅಫಿಡೇವಿಟ್ ಹಾಕಿದರೆ ಯಾವ ಸ್ಟಡಿನೂ ಮಾಡಿಲ್ಲ. ಆಮೇಲೆ ನಿಜವಾಗ್ಲೂ ಇಷ್ಟು ಸೇಟುಗಳಿಗೋಸ್ಕರ, ಅನಧಿಕೃತ ಆಟೋಗಳಿಗೋಸ್ಕರ ಸರ್ಕಾರ ಈ ಮಟ್ಟಕ್ಕೆ ಸುಳ್ಳನ್ನ ಹೇಳೋದು, ಸುಳ್ಳು ಅಫಿಡೇವಿಟ್ ಅನ್ನ ಹಾಕೋದು, ಅವ್ರ ಪರ ನಿಂತ್ಕೊಳ್ಳೋದನ್ನ ನಾವು ಮೊದಲು ಬಾರಿ ಯುವಕರ ಜೊತೆ ನಿಂತ್ಕೊಬೇಕು. ಇವತ್ತು ದುಡ್ಡು ತಿನ್ನೋರ್ ಪರವಾಗಿ ನಿಂತ್ಕೊಬೇಕು, ಬಡವ್ರ ಪರವಾಗಿ ನಿಂತ್ಕೊಬೇಕು, ಸಾಮಾನ್ಯರ ಪರವಾಗಿ ಸರ್ಕಾರ ನಿಂತ್ಕೊಬೇಕು, ಮಾಫಿಯಾಗಳ ಪರವಾಗಿ ಸರ್ಕಾರ ನಿಂತ್ಕೊಂತ ಇದೆ. ನಿಜವಾಗ್ಲೂ ಇವತ್ತಿನ ಯುವ ಜನತೆಯ ದೌರ್ಭಾಗ್ಯ ಅಂತ ಹೇಳ್ಬೋದು. ಇಲ್ಲ ನೋಡಿ ಸರ್, ಅಲ್ಲ ಸರ್, ಈಗ ಮನುಷ್ಯ ಗೆಣಸ್ ಕೀಳೋವರೆಗೂ ನೆಟ್ಟಗಿದ್ದಂತೆ. ಗೆಣಸ್ ಬಿಟ್ಟು ಯಾವತ್ತು ಚಿನ್ನ ವಜ್ರ ಕೈ ಹಾಕೋದು ಭೂಮಿನಲ್ಲಿ ಮನುಷ್ಯ ಭ್ರಷ್ಟ ಆಗ್ಬಿಟ್ಟಂತೆ. ಒಂದು ಲೆವೆಲ್ ಅವ್ರಿಗೂ ಕಮರ್ಷಿಯಲ್ ಓಕೆ. ನಮ್ಮ ಇದೇನು ಸಂವಿಧಾನಿಕವಾಗಿ ವೆಲ್ಫೇರ್ ಇಸ್ ಎ ಸ್ಟೇಟ್ ಆಫ್ ಅಥಾರಿಟಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಸಾಮಾಜಿಕವಾಗಿ ತೆರಿಗೆ ಕಟ್ಟೋದೇನೇನೆ ಅನ್ನ ಇಲ್ದವನ್ಗೆ ಕೆಲಸ ಇಲ್ದವನ್ಗೆ ಕೆಲಸ ಕೊಡಿ ಅಂತ, ಅನ್ನ ಇಲ್ದವನ್ಗೆ ಅನ್ನ ಕೊಡಿ ಅಂತ, ಸೂರು ಇಲ್ದವನ್ಗೆ ಸೂರು ಕೊಡಿ ಅಂತ ಸರ್ಕಾರಗಳ ಕೆಲಸ ಮಾಡ್ತಾ ಇಲ್ಲ. ನಮ್ಮ ತೆರಿಗೆಯಿಂದ ಸರ್ಕಾರ ನಡೀತಾ ಇದೆ. ನಮ್ಮ ಹೊಟ್ಟೆ ಮೇಲೆ ಈಗ ನಾವು ಕಳ್ತನ ಮಾಡ್ತಾ ಇದ್ರೆ ನಿಲ್ಸಿದ್ರೆ ಪರವಾಗಿಲ್ಲ,
ಈಗ ನಾವು ಗಾಡಿಗಳನ್ನ ಓಡಿಸ್ತಾ ಇದ್ರೆ ಅದನ್ನ ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದ್ರೆ ಮೋಸ್ಟ್ಲಿ ಇದೊಂದು ಭ್ರಷ್ಟ ಸರ್ಕಾರ, ಒಂದು ಭ್ರಷ್ಟ ವ್ಯವಸ್ಥೆ, ಒಂದು ಮಾಫಿಯಾಗೆ ಎದುರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಆಟೋ ಮಾಫಿಯಾ ನಡೆಸ್ತಾ ಇರೋರು ಬೆಂಗಳೂರಲ್ಲಿರೋ ಸೇಟುಗಳು. ಈ ಹವಾಲ ಹಣ ತಗೊಂಬಂದು ಈ ಆಟೋಗಳಿಗೆ ಫೈನಾನ್ಸ್ಗಳನ್ನ ಕೊಟ್ಟು ಕಂಪನಿಗಳ ಕೈಲಿ ಆಟೋಗಳನ್ನ ಮಾರಾಟ ಮಾಡಿಸಿ ಆಟೋ ಕೈಯಲ್ಲಿ, ಆಮೇಲೆ 1,67,000 ಆಟೋ ಬಿಟ್ಟು 20 ಲಕ್ಷ ಆಟೋ ಇದ್ಮೇಲೆ ಇದನ್ನ ಹೆಂಗ್ ರಿಜಿಸ್ಟ್ರೇಷನ್ ಮಾಡಿದ್ರಿ? ಏನ್ ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಮಾಡಿದೀರಾ? ಯಾವ್ಯಾವ ನಂಬರಲ್ಲಿ ಮಾಡಿದೀರಾ? ಆಮೇಲೆ ಆಟೋಗಳ ತಪಾಸಣೆ ಯಾಕಾಗಿಲ್ಲ? ನಾನು ವಿಡಿಯೋ ಮಾಡಿದ್ಮೇಲೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ತಪಾಸಣೆ ಮಾಡ್ತಾ ಇದ್ದೆ. ಅದಕ್ಕೆ ಮುಂಚೆ ಕಲೆಕ್ಷನ್ ಮಾಡ್ಕೊತಾ ಇದ್ರಾ? ತಿಂಗಳು 100 ಕೋಟಿ ಕಲೆಕ್ಷನ್ ಬರ್ತಾ ಇದೆ ಅಂತೆ, ನಿಜಾನಾ? 500 ರೂಪಾಯಿ ಆಟೋ, ಪ್ರತಿಯೊಂದು ಆಟೋ 20 ಲಕ್ಷ ಆಟೋ, ಪ್ರತಿಯೊಂದು ಆಟೋ 500 ರೂಪಾಯಿ ಅನಧಿಕೃತವಾಗಿ ಕಲೆಕ್ಷನ್ ಮಾಡ್ತಾ ಇದ್ರು ಅಂತ ವಿಚಾರ ಇದೆ. ಇದು CBIಗೆ ತಿಳಿಸ್ಬೇಕು. ಈ ರೀತಿ ಮಾಫಿಯಾಗಳನ್ನ ಮಾಡ್ಕೊಂಡು ಅಂದ್ರೆ 500 ರೂಪಾಯಿ ಒಂದು ಆಟೋ ಅಂದ್ರೆ 20 ಲಕ್ಷ ಆಟೋಗೆ 100 ಕೋಟಿ ರೂಪಾಯಿ ಆಯ್ತು. ಹಂಗಾರೆ 100 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆಯಾ? ಇದು ಪ್ರಶ್ನೆ, ನಾನು ಕೇಳಿದ ಪ್ರಶ್ನೆ. ಇದು ಸುಳ್ಳೋ ನಿಜನೋ ತನಿಖೆಯಿಂದ ಗೊತ್ತಾಗ್ಬೇಕು. RTOಗೆ, ಟ್ರಾಫಿಕ್ ಅವ್ರಿಗೆ, ಸರ್ಕಾರಕ್ಕೆ ಅನಧಿಕೃತವಾಗಿ ಈ ಒಂದು ಆಟೋಗಳಿಂದ ತಿಂಗಳಿಗೆ 100 ಕೋಟಿ ಹೋಗ್ತಾ ಇತ್ತು. ಪ್ರತಿಯೊಬ್ಬ ಆಟೋವನು 500 ರೂಪಾಯಿ ಸುಂಕ ಕಟ್ತಾ ಇದ್ದ, ಅಂದ್ರೆ ಈ ಮಾಫಿಯಾ ಸುಂಕ ಕಟ್ತಾ ಇದ್ದ ಅಂತ ವಿಚಾರ ಇದೆ. ತನಿಖೆ ಮಾಡ್ಲಿ. ಈಗ ವೈಟ್ ಬೋರ್ಡ್ ಇಟ್ಕೊಂಡಿರೋದು ದೊಡ್ಡ ಅಪರಾಧ, ನೇಣಾಕೊಂಡ್ಬಿಟ್ರು. ಈಗ ಅದನ್ನ ವೈಟ್ ಬೋರ್ಡ್ ಬಿಸ್ನೆಸ್ಗೆ ಇವ್ರು ನೇಣಾಕ್ಬಿಟ್ಟಿದ್ದಾರೆ. ಈಗ ಅದನ್ನ ಅಷ್ಟು ನಿಕೃಷ್ಟ ಕಾಣದ ಮೇಲೆ ಈ ಮಾಫಿಯಾನ ತನಿಖೆ ಮಾಡ್ಬೇಕಲ್ವಾ?